Hello dear students. In last class we discussed about what is projectile motion and what is the equation of trajectory. What do you mean by projectile? Projectile andre ಏನು? Okay, it is a body which is thrown into the space and allowed to fall freely under gravity. ಯಾವುದೇ ಒಂದು ಬಾಡಿನ ನಾವು ಎಂಟಿ ಸ್ಪೇಸ್ನ ಥ್ರೋ ಮಾಡಿದ್ದೀವಿ ಅಂದ್ರೆ ಅದ್ರ ಮೇಲೆ ಗ್ರಾವಿಟಿ ಆಕ್ಟ್ ಆಗಿ ಕೆಳಗಡೆ ಬೀಳುತ್ತೆ. ಅಂಥ ಬಾಡಿಗೆ ಏನಂತ ಕರಿತೀವಿ ನಾವು ಪ್ರೊಜೆಕ್ಟೈಲ್ ಅಂತೇಳಿ ಕರಿತೀವಿ. Okay, so let us consider an example for projectile, that is shot put. Shot put is an example for projectile. Okay, see here. Let us consider it is xy plane, x-axis and y-axis, and here projectile motion is an example for motion in 2 dimension. So we are going to throw, there is an athlete, that athlete throwing the shot put. It is shot put, and whenever this shot put is thrown into the empty space and this shot put falls under gravity, then shot put is an example for projectile. Then with what velocity this projectile is projected is called velocity of projection. ಯಾವ ವೆಲಾಸಿಟಿಲಿಂದ ನಾವು ಬಾಡಿನ ಪ್ರೊಜೆಕ್ಟ್ ಮಾಡಿರ್ತೀವಿ ಅಥವಾ ಥ್ರೋ ಮಾಡಿರ್ತೀವಿ ನೋಡು, ಅಂಥ ವೆಲಾಸಿಟಿಗೆ ಅಂತ ಕರಿತೀವಿ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. ಆ್ಯಂಡ್ ದಟ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಕ್ಯಾನ್ ಬಿ ರೀಪ್ರೆಸೆಂಟೆಡ್ ಬೈ ಯು. ವೆಲಾಸಿಟಿ ಆಫ್ ಪ್ರೊಜೆಕ್ಷನನ್ನು ಎದರ್ಲಿಂದ ರೀಪ್ರೆಸೆಂಟ್ ಮಾಡ್ತೀವಿ ನಾವು? ಯುಲಿಂದ ರೀಪ್ರೆಸೆಂಟ್ ಮಾಡ್ತೀವಿ. ಓಕೆ, ದೆನ್ ದಿ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಕ್ಯಾನ್ ಬಿ ರಿಸಾಲ್ವ್ ಇನ್ ಟು 2 ಕಾಂಪೋನೆಂಟ್ಸ್. ಸೊ ಆ ಕಾಂಪೋನೆಂಟ್ಸ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ವಾಟ್ ಯು ಮೀನ್ ಬೈ, ವಿ ಹ್ಯಾವ್ ಟು ನೋ ವಾಟ್ ಯು ಮೀನ್ ಬೈ ಆಂಗಲ್ ಆಫ್ ಪ್ರೊಜೆಕ್ಷನ್. ಆಂಗಲ್ ಆಫ್ ಪ್ರೊಜೆಕ್ಷನ್ ಅಂದ್ರೆ ಏನಂತ ಗೊತ್ತಿರಬೇಕು. ಓಕೆ, ಸೊ ಇಟ್ ಈಸ್ ದಿ ಆಂಗಲ್ ಬಿಟ್ವೀನ್ ದಿ ಡೈರೆಕ್ಷನ್ ಆಫ್ ಪ್ರೊಜೆಕ್ಷನ್, and the horizontal surface or horizontal line. What is the angle of projection? It is the angle between the direction of projection. This is the direction of projection and the horizontal surface. Okay, and the velocity vector can be resolved into 2 components. What are those? X component and y component. The x component of velocity of projection is ux is equal to u cos theta, and the y component of velocity of projection is uy is equal to u into sin theta. Uy is equal to u into sin theta. Okay, so this is about the resolution of velocity of projection. Next concept ಏನು ಡಿಸ್ಕಸ್ ಮಾಡಿದ್ವಿ ನಾವು? ಟ್ರಾಜೆಕ್ಟರಿ. ಸೊ ಟ್ರಾಜೆಕ್ಟರಿ is that it is the path made by the projectile during its motion. ಸೊ ಪ್ರೊಜೆಕ್ಟೈಲ್ ಯಾವ ಪಾತ್ನೇ ಮೂವ್ ಆಗುತ್ತೆ ನೋಡ್ರಿ, ಆ ಪಾತ್ಗೆ ಏನಂತ ಕರಿತೀವಿ ನಾವು? ಟ್ರಾಜೆಕ್ಟರಿ ಅಂತೇಳಿ ಕರಿತೀವಿ. ದೆನ್ ವಾಟ್ ಈಸ್ ದಿ ನೇಚರ್ ಆಫ್ ಟ್ರಾಜೆಕ್ಟರಿ ಹಿಯರ್? ಪ್ಯಾರಾಬೋಲಾ. ಇದು ಈ ನೇಚರ್ಗೆ ಏನಂತ ಕರಿತೀವಿ ನಾವು? ಪ್ಯಾರಾಬೋಲಾ ಅಂತೇಳಿ ಕರಿತೀವಿ. So it is called trajectory. Okay, but in today's class we are going to discuss about the important terms related to the projectile motion, and also these are called parameters of projectile motion. Projectile motion ದಾಗ ಒಂದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ ನಾವು. ಯಾವ್ಯಾವ ಅಂದ್ರೆ, ಫಸ್ಟ್ ಒನ್ ಟೈಮ್ ಆಫ್ ಫ್ಲೈಟ್, ಸೆಕೆಂಡ್ ಒನ್ ಮ್ಯಾಕ್ಸಿಮಮ್ ಹೈಟ್, ಅಂಡ್ ಥರ್ಡ್ ಒನ್ ಹಾರಿಜಾಂಟಲ್ ರೇಂಜ್. ಆಲ್ರೆಡಿ ಬೇಸಿಕ್ ಟರ್ಮ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಬೇಸಿಕ್ ಟರ್ಮ್ಸ್ ಯಾವ್ಯಾವ ಇಲ್ಲಿ? ಫಸ್ಟ್ ಒನ್ ದಟ್ ಈಸ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್, ಸೊ ನೆಕ್ಸ್ಟ್ ಒನ್ ಆಂಗಲ್ ಆಫ್ ಪ್ರೊಜೆಕ್ಷನ್, ಅಂಡ್ ಥರ್ಡ್ ಒನ್ ಟ್ರಾಜೆಕ್ಟರಿ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಮ್ ಅದರ್ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಕೇಸ್ ಆಫ್ ಪ್ರೊಜೆಕ್ಟೈಲ್ ಮೋಷನ್. ವಾಟ್ ಆರ್ ದೋಸ್? ಟೈಮ್ ಆಫ್ ಫ್ಲೈಟ್, ಮ್ಯಾಕ್ಸಿಮಮ್ ಹೈಟ್, ಅಂಡ್ ಆಲ್ಸೋ ಹಾರಿಜಾಂಟಲ್ ರೇಂಜ್. ಸೊ ವಾಟ್ ಯು ಮೀನ್ ಬೈ ಟೈಮ್ ಆಫ್ ಫ್ಲೈಟ್? ಟೈಮ್ ಆಫ್ ಫ್ಲೈಟ್ ಅಂದ್ರೆ ಏನು? ಓಕೆ, it is the time taken by the projectile to reach the same level of projection. ಎಲ್ಲಿಂದ ಥ್ರೋ ಮಾಡಿರಿ ನಾವು? ಗ್ರೌಂಡ್ಲಿಂದ ಥ್ರೋ ಮಾಡೀವಿ ಅಂದ್ರೆ ಮತ್ತೆ ಗ್ರೌಂಡ್ಗೆ ರೀಚ್ ಆಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ ನೋಡು, ಅದಕ್ಕೆ ಏನಂತ ಕರಿತೀವಿ ನಾವು? ಟೈಮ್ ಆಫ್ ಫ್ಲೈಟ್ ಅಂತೇಳಿ ಕರಿತೀವಿ. ಸೊ ದಿ ಬಾಡಿ ಈಸ್ ಪ್ರೊಜೆಕ್ಟೆಡ್ ಫ್ರಮ್ ಗ್ರೌಂಡ್ ಅಂಡ್ ಇಟ್ ರೀಚಸ್ ದಿ ಗ್ರೌಂಡ್ ಅಗೇನ್. What is the time taken by the projectile to reach the same level of projection is called time of flight. ಅದಕ್ಕೆ ಏನಂತ ಕರಿತೀವಿ ನಾವು? ಟೈಮ್ ಆಫ್ ಫ್ಲೈಟ್ ಅಂತೇಳಿ ಕರಿತೀವಿ. ದೆನ್ ಹೌ ಟು ಫೈಂಡ್ ದಟ್ ಟೈಮ್ ಆಫ್ ಫ್ಲೈಟ್? ಆ ಟೈಮ್ ಆಫ್ ಫ್ಲೈಟ್ ಅನ್ನು ಹೆಂಗೆ ಕಂಡುಹಿಡಿಬೇಕು? ಸೊ ವಿ ಹ್ಯಾವ್ ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಟೈಮ್ ಆಫ್ ಫ್ಲೈಟ್. ಸೊ ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಟೈಮ್ ಆಫ್ ಫ್ಲೈಟ್.
First one, time of flight. And the time of flight is represented by capital T. Capital T. So time of flight ಅನ್ನು ಎದರಲಿಂದ ರಿಪ್ರೆಸೆಂಟ್ ಮಾಡ್ತೀವಿ ನಾವು? ಕ್ಯಾಪಿಟಲ್ ಟಿ ಲಿಂದ ರಿಪ್ರೆಸೆಂಟ್ ಮಾಡ್ತೀವಿ. Then what do you mean by time of flight? It is the time taken by the projectile to reach the same level of projection. ಅಂದ್ರೆ ಗ್ರೌಂಡ್ಲಿಂದ ಥ್ರೋ ಮಾಡಿವಿ ಮತ್ತೆ ಗ್ರೌಂಡಿಗೆ ರೀಚ್ ಆಗ್ಬೇಕಂದ್ರೆ ಟೋಟಲ್ ಟೈಮ್ ಎಷ್ಟು ತಗೊಂತು, ಆ ಟೈಮ್ಗೆ ಏನಂತ ಕರಿತೀವಿ ನಾವು? ಟೈಮ್ ಆಫ್ ಫ್ಲೈಟ್ ಅಂತೇಳಿ ಕರಿತೀವಿ. ಓಕೆ, ಸಿಯರ್ ಫಸ್ಟ್ ವಿ ಹ್ಯಾವ್ ಟು while deriving this time of flight we have to draw the diagram. ಟೈಮ್ ಆಫ್ ಫ್ಲೈಟ್ ಇದ್ದ ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡ್ಬೇಕಂದ್ರೆ ಮೊದಲು ಏನು ಮಾಡ್ಬೇಕು ನಾವು? ಡಯಾಗ್ರಾಮ್ ಅನ್ನು ಡ್ರಾ ಮಾಡಬೇಕು. ಓಕೆ, ಸಿಯರ್ let us consider it is xy plane. X-axis and y-axis. Then O is called point of projection because from this point we are going to project the body in space. ಓಕೆ, ಈ ಪಾಯಿಂಟ್ಲಿಂದ ಬಾಡಿನ ನಾವು ಪ್ರೊಜೆಕ್ಟ್ ಮಾಡವತ್ತೀವಿ ಅಂದ್ರೆ ಥ್ರೋ ಮಾಡವತ್ತೀವಿ ಅಂದ್ರೆ ಈ ಪಾಯಿಂಟಿಗೆ ಏನಂತ ಕರಿತೀವಿ ನಾವು? ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಆ್ಯಂಡ್ ದಿ ಪಾತ್ ಮೇಡ್ ಬೈ ದಿ ಪ್ರೊಜೆಕ್ಟೈಲ್ ಡ್ಯೂರಿಂಗ್ ಇಟ್ಸ್ ಮೋಷನ್ ಈಸ್ ಪ್ಯಾರಾಬೋಲಾ. ಓಕೆ, ಸೊ ಪ್ರೊಜೆಕ್ಟೈಲ್ ತನ್ನ ಮೋಷನ್ ಒಳಗಡೆ ಯಾವ ಪಾತನ್ನು ಕವರ್ ಮಾಡುತ್ತೆ ನೋಡು, ಆ ಪಾತಿಗೆ ಏನಂತ ಕರಿತೀವಿ ನಾವು? ಟ್ರೆಜೆಕ್ಟರಿ ಅಂತ ಕರಿತೀವಿ. ಸೊ ದಿ ನೇಚರ್ ಆಫ್ ದಟ್ ಟ್ರೆಜೆಕ್ಟರಿ ಈಸ್ ಪ್ಯಾರಾಬೋಲಾ. ಓಕೆ, ಆ್ಯಂಡ್ ಇಟ್ ಈಸ್ ದಿ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. And this velocity of projection can be resolved into how many components? 2 components. Then before that we have to know what do you mean by angle of projection. So it is the angle between the direction of projection. It is the direction of projection. In this direction we are going to throw the projectile. Okay, it is the angle between the direction of projection and the horizontal surface. Horizontal surface. And this velocity of projection can be resolved into how many components? 2 components. Already I said that. What are those? X component and Y component. The X component of velocity of projection is u cos theta and the Y component of velocity of projection is u sin theta. X component of velocity of projection, that is u cos theta, and it is a ux. Ux means here the X component of velocity of projection. And the Y component of velocity of projection, that is u sin theta, that is uy, that is uy. And the Y component means it is along the y-axis. This component of velocity is along the y-axis. X component means the component of velocity along the x-axis. Okay, see here the X component of velocity does not change, it remains same because its direction remains same and its magnitude remains same. Then the X component of acceleration is 0. Then when the body reaches the maximum height from the level of projection, level of projection ಲಿಂದ ಮ್ಯಾಕ್ಸಿಮಮ್ ಹೈಟ್ ಅನ್ನು ಕವರ್ ಮಾಡುತ್ತೆ ಅಥವಾ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಅನ್ನು ಕವರ್ ಮಾಡುತ್ತಂದ್ರೆ ಇದ್ರದ್ದು ವರ್ಟಿಕಲ್ ಕಾಂಪೋನೆಂಟ್ ಆಫ್ ವೆಲಾಸಿಟಿ ಏನಾಗುತ್ತೆ? 0 ಆಗುತ್ತೆ. ಮೀನ್ಸ್ ದಿ ವರ್ಟಿಕಲ್ ಕಾಂಪೋನೆಂಟ್ ಆಫ್ ವೆಲಾಸಿಟಿ ಬಿಕಮ್ಸ್ 0. Then it has only horizontal component of velocity, that is ux. Then ux is equal to u into cos theta because it does not change with respect to time, it remains same. Okay, then at the maximum height ಗೆ ರೀಚ್ ಆದಾಗ ವರ್ಟಿಕಲ್ ಕಾಂಪೋನೆಂಟ್ ಆಫ್ ವೆಲಾಸಿಟಿ ಏನಾಯ್ತು? 0 ಆಯ್ತು. ಅಂದ್ರೆ y ಕಾಂಪೋನೆಂಟ್ ಆಫ್ ವೆಲಾಸಿಟಿ ಏನಾಯ್ತು? 0 ಆಯ್ತು. But horizontal component of velocity ಏನೈತಿ? ಕಾನ್ಸ್ಟಂಟ್ ಐತಿ. So when the vertical component of velocity or the y component of velocity becomes 0, then the body falls down. ಬಾಡಿ ಏನಾಗುತ್ತೆ? ಅವಾಗ ಕೆಳಗಡೆ ಬೀಳುತ್ತೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಲೆಟ್ us throw this chalk in upward direction. When it reaches the maximum height, then its velocity becomes 0, then it comes to the ground under the influence of gravity. Okay, then so this is about the diagram of the this is about the diagram to find the time of flight. First we have to explain the terms used in this diagram. ಈ ಡಯಾಗ್ರಾಮ್ ಒಳಗಡೆ ಯಾವ್ಯಾವ ಟರ್ಮ್ಸ್ ಅನ್ನ ಯೂಸ್ ಮಾಡಿ ನೋಡು, ಅವನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ in the figure what is O? O is nothing but point of projection. O is point of projection. O is a point of projection.
And what is u? U is nothing but velocity of projection. U is the velocity of projection. Velocity of projection. Velocity of projection. And what is theta? Theta is angle of projection. Theta is the angle of projection. And here u can be resolved into two components. Velocity vector ಅನ್ನು ಎರಡು ಕಾಂಪೊನೆಂಟ್ ಆಗಿ ರಿಸಾಲ್ವ್ ಮಾಡ್ತೀವಿ. ಯಾಕಂದ್ರೆ ದಿಸ್ ವೆಲಾಸಿಟಿ ವೆಕ್ಟರ್ ಇಸ್ ಇನ್ ಅ ಪ್ಲೇನ್, ಮೀನ್ಸ್ ಇನ್ 2 ಡೈಮೆನ್ಷನ್. ಯಾವುದೇ ಒಂದು ವೆಕ್ಟರ್ 2 ಡೈಮೆನ್ಷನ್ ಆಗಿತ್ತಂದ್ರೆ ಆ ವೆಕ್ಟರ್ ಅನ್ನು ಎರಡು ಕಾಂಪೊನೆಂಟ್ ಆಗಿ ಸಪರೇಟ್ ಮಾಡ್ತೀವಿ ಅಥವಾ ರಿಸಾಲ್ವ್ ಮಾಡ್ತೀವಿ. ಯಾವ್ಯಾವ ಅಂದ್ರೆ ಎಕ್ಸ್ ಕಾಂಪೊನೆಂಟ್ ಮತ್ತೆ ವೈ ಕಾಂಪೊನೆಂಟ್. u can be resolved into u means here the velocity of projection. U can be resolved into ux is equal to u cos theta and uy is equal to u sin theta, u into sin theta. Okay, so this is about the resolution of a velocity vector or the velocity of a projection in a plane. Okay, then now what we have to derive? We are going to derive the expression for the time of flight. First we have to find the what is the time taken by the projectile to reach the maximum height from the point of projection. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ ಎಷ್ಟು ಟೈಮ್ ತಗೊಂತು, ಅದಕ್ಕೆ ಏನಂತ ಕರಿತೀವಿ ನಾವು? ಟೈಮ್ ಆಫ್ ಅಸೆಂಟ್ ಅಂತೇಳಿ ಕರಿತೀವಿ. ಓಕೆ, ಸೊ ಇಫ್ ಯು ಆರ್ ಗೋಯಿಂಗ್ ಟು ಫೈಂಡ್ ದಿ ಟೈಮ್ ಆಫ್ ಅಸೆಂಟ್, ದೆನ್ ವಿ ವಿಲ್ ಗೆಟ್ ಟೈಮ್ ಆಫ್ ಡಿಸೆಂಟ್, ಬಿಕಾಸ್ ಟೈಮ್ ಆಫ್ ಅಸೆಂಟ್ ಇಸ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಟ್. ಓಕೆ, ಸೊ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ನಿಂದ ಮ್ಯಾಕ್ಸಿಮಮ್ ಹೈಟಿಗೆ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತೊಗೊಂಡಿರುತ್ತೆ ನೋಡು. ಮ್ಯಾಕ್ಸಿಮಮ್ ಹೈಟ್ಲಿಂದ ಸೇಮ್ ಲೆವೆಲ್ ಆಫ್ ಪ್ರೊಜೆಕ್ಷನ್ ಬರ್ಬೇಕಂದ್ರೂ ಅಷ್ಟೇ ಟೈಮ್ ತೊಗೊಳುತ್ತೆ. ಹೌದಾ? ದೆನ್ ಅಂದ್ರೆ ಟೈಮ್ ಆಫ್ ಅಸೆಂಟ್ ಆ್ಯಂಡ್ ಟೈಮ್ ಆಫ್ ಡಿಸೆಂಟ್ ಬೋತ್ ಆರ್ ಸೇಮ್ನ. ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಟೈಮ್ ಆಫ್ ಅಸೆಂಟ್. First I will find the time of ascent, means time taken by the projectile. Time taken by the projectile. Time taken by the projectile to reach maximum height. To reach maximum height from the point of projection. To reach maximum height from the point of projection. Here the point of projection can be taken as O. Okay, then point of projection ಲಿಂದ maximum height ಕವರ್ ಮಾಡ್ಬೇಕಾಯ್ತಂದ್ರೆ ಪ್ರೊಜೆಕ್ಟೈಲ್ ಎಷ್ಟು ಟೈಮ್ ತಗೊಂತು, ಅದಕ್ಕೇನಂತ ಕರಿತೀವಿ ನಾವು? ಟೈಮ್ ಆಫ್ ಅಸೆಂಟ್ ಅಂತೇಳಿ ಕರಿತೀವಿ. Then how to find that time of ascent? By using the first kinematic equation. What is first kinematic equation? That is v is equal to u plus a into t. Using v is equal to u plus a into t. Okay, so to cover this maximum height, so we are going to consider the vertical component of velocity. Vertical component of velocity here. ಯಾಕಂದ್ರೆ ಮ್ಯಾಕ್ಸಿಮಮ್ ಹೈಟ್ ಅನ್ನೋದೇನ್ರಿ, ಇದು ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್. ಅಂದ್ರೆ ವರ್ಟಿಕಲ್ ಮೋಷನ್ಗೆ ನಾವೇನು ಅಪ್ಲೈ ಮಾಡಬೇಕು? ಈ ಈಕ್ವೇಶನ್ ಅನ್ನು ಅಪ್ಲೈ ಮಾಡಬೇಕು. here for vertical motion, the vertical component of velocity or y component of velocity and the y component of the velocity of projection plus the y component of acceleration into time. And here we are going to discuss about the time of ascent, because we are going to find the time taken by the projectile to reach the maximum height. Maximum height ಗೆ ರೀಚ್ ಆಗಬೇಕಾದ್ರೆ ಏನು ಟೈಮ್ ತಗೊಂಡಿರ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು? ಟೈಮ್ ಆಫ್ ಅಸೆಂಟ್ ಅಂತೇಳಿ ಕರಿತೀವಿ. ದಟ್ ಈಸ್ ವೈ ಐ ವಿಲ್ ಟೇಕ್ ಇಟ್ ಈಸ್ ಅ ಟಿ ಎ. ಇದನ್ನ ಟಿ ಎ ಅಂತ ತಗೊಳ್ತೀನಿ. ವಾಟ್ ಡು ಯು ಮೀನ್ ಬೈ ಟಿ ಎ? ಟಿ ಎ ಇಸ್ ನಥಿಂಗ್ ಬಟ್ ಟೈಮ್ ಆಫ್ ಅಸೆಂಟ್. ಹಿಯರ್
In case of from this point to this point, the motion is means the component of velocity is upward. Component of velocity ಏನೈತಿ upward ಐತಿ, but acceleration due to gravity is downward. See here, always the acceleration due to gravity is in a downward direction because the gravitational force is in which direction? Downward direction. Then Vy is equal to Uy plus of minus g into Ta, minus g into Ta. So because the acceleration can be taken as minus g because the acceleration due to gravity is always downward. So if the vector component is in downward direction, that vector can be taken as negative. Okay, then so when the projectile reaches the maximum height, then its velocity becomes 0. It is 0. Then what is the y component of the velocity of projection, or the what is the y component of initial velocity vector? So that is u sin theta, u sin theta, u sin theta plus into minus, minus, minus g into Ta, minus g into Ta. Then I will take this minus g into Ta to the left hand side, that becomes plus. G into Ta is equal to u into sin theta. Then Ta is equal to means the time of ascent is equal to u sin theta divided by g, u into sin theta divided by g. So I will take this g to the right hand side, that comes to the denominator. That is why Ta is equal to u into sin theta divided by g. Then I will call this is equation number 1. ಇದಕ್ಕೆ equation 1 ಅಂತೇಳಿ ಕರಿತೀನಿ. Okay, then so time of ascent is equal to time of descent. What is the time taken by the projectile to reach the maximum height from projection, and the same time taken by the projectile to reach the same level of projection? ಅಂದ್ರೆ ಗ್ರೌಂಡ್ ಲಿಂದ ಥ್ರೋ ಮಾಡಿ ಅಂದ್ರೆ ಗ್ರೌಂಡಿಗೆ ರೀಚ್ ಆಗುತ್ತದೆ. ಓಕೆ, ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ಲಿಂದ ಗ್ರೌಂಡಿಗೆ ಬರ್ಬೇಕಾದ್ರೆ ಎಷ್ಟು ಟೈಮ್ ತಗೊಂತ, ಅದಕ್ಕೆ ಟೈಮ್ ಆಫ್ ಡಿಸೆಂಟ್ ಅಂತ ಹೇಳಿ ಕರಿತೀವಿ. ಅಂಡ್ ಹಿಯರ್ ಟೈಮ್ ಆಫ್ ಅಸೆಂಟ್, ಟೈಮ್ ಆಫ್ ಡಿಸೆಂಟ್ ಬೋತ್ ಆರ್ ಈಕ್ವಲ್. Time of ascent is equal to time of descent. Time of descent. So time taken to reach the maximum height from the point of projection is equal to time taken by the projectile to reach the same level of projection from the maximum height. Okay, that means Ta is equal to Td. Ta is equal to Td. Then what is the time of flight? So time of flight is that it is the time taken by the projectile to reach the same level of projection from the point of projection. ಓಕೆ, ಗ್ರೌಂಡ್ಲಿಂದ ಥ್ರೋ ಮಾಡೀವ್ರಿ, ಗ್ರೌಂಡಿಗೆ ರೀಚ್ ಆಗ್ಬೇಕಂದ್ರೆ ಟೋಟಲ್ ಟೈಮ್ ಎಷ್ಟು ತೊಗೊಂತು, ಆ ಟೋಟಲ್ ಟೈಮಿಗೆ ಏನಂತ ಕರಿತೀವಿ ನಾವು? ಟೈಮ್ ಆಫ್ ಫ್ಲೈಟ್ ಅಂತೇಳಿ ಕರಿತೀವಿ. ಹೌದಾ? ಆ್ಯಂಡ್ ಹಿಯರ್ ದಿ ಟೈಮ್ ಆಫ್ ಫ್ಲೈಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಸಮ್ ಆಫ್ ಟೈಮ್ ಆಫ್ ಅಸೆಂಟ್ ಆ್ಯಂಡ್ ಟೈಮ್ ಆಫ್ ಡಿಸೆಂಟ್. ಸೊ ಫ್ರಮ್ ದಿ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಟು ದಿ ಮ್ಯಾಕ್ಸಿಮಮ್ ಹೈಟ್, ದೆನ್ ಮ್ಯಾಕ್ಸಿಮಮ್ ಹೈಟ್ ಟು ದಿ ಸೇಮ್ ಲೆವೆಲ್ ಆಫ್ ಪ್ರೊಜೆಕ್ಷನ್. ಸೊ from point of projection to the maximum height, the time taken is called time of ascent, and the time taken by the projectile to reach the same level of projection to the from maximum height is called time of descent. ಎರಡು ಈಕ್ವಲ್ ಆಗಿರುತ್ತೆ. ಹೌದಾ? ದೆನ್ ಟೈಮ್ ಆಫ್ ಫ್ಲೈಟ್ ಅನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಬೈ ಆ್ಯಡಿಂಗ್ ಟೈಮ್ ಆಫ್ ಅಸೆಂಟ್ ಆ್ಯಂಡ್ ಟೈಮ್ ಆಫ್ ಡಿಸೆಂಟ್. ಟೈಮ್ ಆಫ್ ಫ್ಲೈಟ್ is capital T is equal to time of ascent plus time of descent. Then what about time of ascent? Already I said that from equation 1 it is u into sin theta divided by g, u into sin theta divided by g, and the time of descent is also u into sin theta divided by g, because time of ascent is equal to time of descent. Time of ascent is equal to time of descent. Then u sin theta by g plus u sin theta by g, that is
2 into u sin theta by g. 2 into u sin theta divided by g. And it is the expression used to find the time of flight. Remember this formula. How to find the time of flight? By using this expression, that is t is equal to 2 into u sin theta divided by g. Then what is u? Okay, ಇಲ್ಲಿ ಟರ್ಮ್ಸ್ಗಳು ಗೊತ್ತಿರಬೇಕು. ಸೊ ವಾಟ್ ಈಸ್ ಯು? ಯು ಇಸ್ ನಥಿಂಗ್ ಬಟ್ ದಿ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. ಅಂದರೆ ಯಾವ ವೆಲಾಸಿಟಿಲಿಂದ ಪ್ರೊಜೆಕ್ಟೈಲನ್ನು ಪ್ರೊಜೆಕ್ಟ್ ಮಾಡಿರ್ತೀವಿ ನೋಡು ಆ ವೆಲಾಸಿಟಿ. ಓಕೆ, ಆ್ಯಂಡ್ ವಾಟ್ ಈಸ್ ಥೀಟಾ? ಥೀಟಾ ಇಸ್ ನಥಿಂಗ್ ಬಟ್ ದಿ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್, ಆ್ಯಂಡ್ ಜಿ ಈಸ್ ನಥಿಂಗ್ ಬಟ್ acceleration due to gravity, where u is velocity of projection, theta is angle of projection, and g is acceleration due to gravity, means the acceleration produced in the body due to the gravitational force. G is acceleration due to gravity. So this is the derivation related to the time of flight. So this derivation will be asked for 3 marks. The derivation anna 3 marks ಕೇಳ್ತಾರೆ. Okay, so this is all about the derivation of the time of flight.